ಖಡಂಗ ಸರ್ಕಾರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಹಳೆ ವಿದ್ಯಾರ್ಥಿಗಳ ವತಿಯಿಂದ ಟಿ ಶರ್ಟ್ ಮತ್ತು ಪ್ಯಾಂಟ್ಗಳನ್ನು ಶಾಲಾ ಆವರಣದಲ್ಲಿ ವಿತರಿಸಲಾಯಿತು. ಈ ವೇಳೆ ಮಾತನಾಡಿದ ದಾನಿಗಳಾದ ನಿವೃತ್ತ ಯೋಧ ಸಲಾಂ, ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡುತ್ತಿದ್ದು, ಈ ಬಾರಿ ಶಾಲೆಯ ಹಳೆ ವಿದ್ಯಾರ್ಥಿಗಳಾದ ಕರೀಂ ಹಾಗೂ ಅಬೂಬಕರ್ ಅವರೊಂದಿಗೆ ಚರ್ಚಿಸಿ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ನೀಡುವಂತೆ ಮನವಿ ಮಾಡಲಾಗಿತ್ತು. ಇದಕ್ಕೆ ಅವರು ತಕ್ಷಣ ಒಪ್ಪಿಗೆ ಸೂಚಿಸಿ ವಿದ್ಯಾರ್ಥಿಗಳಿಗೆ ಸಮವಸ್ತ್ರಗಳನ್ನು ನೀಡಿರುವುದು ಸಂತಸ ತಂದಿದೆ ಎಂದರು. ಮುಂದಿನ ದಿನಗಳಲ್ಲೂ ಶಾಲೆಗೆ ಅಗತ್ಯವಿರುವ ನೆರವನ್ನು ತಮ್ಮ ಕೈಲಾದಷ್ಟು ನೀಡುವುದಾಗಿ ಭರವಸೆ ನೀಡಿದರು. ಸ್ಥಳೀಯರು ಶಾಲೆಗೆ ಎಲ್ಲ ರೀತಿಯ ಸಹಕಾರ ನೀಡುತ್ತಿರುವುದು ಸಂತಸದ ವಿಚಾರ ಎಂದು ಮುಖ್ಯ ಶಿಕ್ಷಕಿ ಹೇಮಾ ಮಾಲಿನಿ ಹೇಳಿದರು. ನಾನು ಓದಿದ ಶಾಲೆ ಇದು. ಈ ಶಾಲೆನ ಬೆಳೆಸಬೇಕು ಅನ್ನೋದು ನಮ್ಮ ಕರ್ತವ್ಯ. ಪ್ರತಿ ವರ್ಷ ಈ ಶಾಲೆಗೆ ಯಾವುದಾದ್ರು ಕಾರ್ಯಕ್ರಮಕ್ಕೆ ಬರ್ತೀನಿ. ನನ್ನ ಮಕ್ಕಳಿಗೆ ಸ್ಕಾಲರ್ಶಿಪ್ಪು ಹಾಗೂ ಪುಸ್ತಕಗಳನ್ನು ನೀಡ್ತಾ ಇರ್ತೀನಿ. ಈ ಸಲ ನನ್ನ ಗೆಳೆಯರಾದಂಥ ಔಕುಂಜಿ ಹಾಗೂ ಕರೀಂನವ್ರನ್ನ ಕೇಳಿಕೊಂಡ್ವಿ. ನಾನು ಮಕ್ಕಳಿಗೆ ಯೂನಿಫಾರ್ಮ್ ಕೊಡುವಾಗ ನೀವು ಕೂಡ ನಿಮ್ಮ ಕೈಲಾದ ಸಹಾಯ ಮಾಡಿ ಅಂತ. ಹಳೆಯ ವಿದ್ಯಾರ್ಥಿಗಳಾದ ಔಕುಂಜಿ ಹಾಗೂ ಕರೀಂರವರು ತುಂಬ ಸಂತೋಷದಿಂದ ಎರಡನೇ ಮಾತು ಏನು ಯಾವಾಗ ಎಷ್ಟು ಎಂಥದ್ದು ಕೇಳದೆ ತುಂಬ ಮನಸ್ಸಿನಿಂದ ಅವರು ಒಪ್ಕೊಂಡ್ರು. ಅವರಿಗೂ ಇಬ್ಬರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೂ ಅವರಿಗೂ ಸಹ ಕೇಳಿಕೊಳ್ಳುತ್ತೇನೆ, ಮುಂದಕ್ಕೂ ನಮ್ಮ ಮಕ್ಕಳಿಗೆ, ಯಾಕಂದರೆ ನಮ್ಮ ಮಕ್ಕಳು ಎಲ್ಲ ಒಳ್ಳೆ ಶಾಲೆಯಲ್ಲಿ ಓದ್ತಿದ್ದಾರೆ, ಈ ಮಕ್ಕಳು ಇಲ್ಲಿ ಕಷ್ಟಪಡ್ತಿದ್ದಾರೆ. ಸಮವಸ್ತ್ರ ಮಕ್ಕಳಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಬರುವಾಗ ಅದರದ್ದೊಂದು ರೀತಿಯೇ ಬೇರೆ ಇರುತ್ತೆ. ಸಮವಸ್ತ್ರ ಹಾಕೊಂಡು ಧರಿಸ್ಕೊಂಡು ಬಂದರೆ ಈಗ ಸಮವಸ್ತ್ರ ಹಾಕಲಿಲ್ಲ. ನಮ್ಮ ನಾಡಿನವರಿಗೂ ನಾನು ಕೇಳ್ಕೊಳ್ತಿರೋದು, ನನ್ನ ಈ ವಾಯ್ಸ್ ಆಮೇಲೆ ಕೇಳೋರಿಗೂ ಕೇಳ್ಕೊಳ್ತಿರೋದು, ನಮ್ಮ ಶಾಲೆ ಹೇಳಿಗೋಸ್ಕರ ನಾವೆಲ್ಲರೂ ಕೈ ಜೋಡಿಸಬೇಕು. ಕರೀಂ ಟಿ.ಎಂ. ರವರು ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಸಮವಸ್ತ್ರವನ್ನು ಈ ದಿನ ಉದಾರವಾಗಿ ತಂದು ನೀಡುತ್ತಿದ್ದಾರೆ. ಅವರ ಈ ಒಂದು ಉದಾರ ಮನಸ್ಸಿಗೆ ನಾವೆಲ್ಲರೂ ಕೂಡ ಚಿರಋಣಿಗಳಾಗಿರ್ತೇವೆ. ಮುಂದೆ ಕೂಡ ಅವರಿಗೆ ಆ ದೇವರು ಈ ರೀತಿಯ ಉದಾರ ಮನೋಭಾವದಿಂದ ಇನ್ನಷ್ಟು ಕೆಲಸ ಕಾರ್ಯಗಳು ಅವರಿಂದ ಆಗಲಿ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಕಾರ ಇನ್ನು ಮುಂದೆಯೂ ನಮಗೆ ಸಿಗಲಿ ಅಂತ ಹೇಳ್ಕೊಳ್ತಾ, ಈ ಸಂದರ್ಭ ದಾನಿಗಳಾದ ಅಬೂಬಕರ್, ಟಿ.ಎಂ. ಕರೀಂ, ಶಾಲಾ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು. ಚಿತ್ತಾರ ನ್ಯೂಸ್, ಖಡಂಗ.